ಒಂದು ಕಡೆ ಉತ್ತರಾಖಂಡದಲ್ಲಿ ದೇಶದಲ್ಲೇ ಮೊದಲ ಬಾರಿ ಸಮಾನ ನಾಗರಿಕ ಸಂಹಿತೆ ಜಾರಿಯಾಗಿರುವಾಗ, ಇನ್ನೊಂದು ಕಡೆ ಅಖಂಡ ಹಿಂದೂ ರಾಷ್ಟ್ರಕ್ಕಾಗಿ 501 ಪುಟಗಳ ಸಂವಿಧಾನ ಸಿದ್ಧಗೊಂಡಿರುವುದಾಗಿ ವರದಿಯಾಗಿದೆ. ಮಹಾಕುಂಭಮೇಳದಲ್ಲಿ ಫೆಬ್ರವರಿ 3ರಂದು ಈ ಸಂವಿಧಾನವನ್ನು ಬಹಿರಂಗ ಮಾಡಲಾಗುತ್ತದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ. ಶಂಕರಾಚಾರ್ಯರ 4 ಪೀಠಗಳ ಪೀಠಾಧಿಪತಿಗಳು ಒಪ್ಪಿಗೆ ನೀಡಿದ ಬಳಿಕ ಈ ಸಂವಿಧಾನವನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗುತ್ತದೆ ಎಂದು ವರದಿಯಾಗಿದೆ. ಈ ಸಂವಿಧಾನದ ಪ್ರಕಾರ ಸನಾತನ ಧರ್ಮಾನುಯಾಯಿಗಳು ಮಾತ್ರವೇ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಗುರುಕುಲ ಪದ್ಧತಿಯಲ್ಲಿ ವೇದಾಧ್ಯಯನ ಮಾಡಿದವರು ಮಾತ್ರವೇ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಬಹುದು. ಸನಾತನ ಧರ್ಮವೂ ಸೇರಿ ಭಾರತ ಉಪಖಂಡದ ಧರ್ಮಗಳಾದ ಜೈನ, ಸಿಖ್, ಬೌದ್ಧ ಅನುಯಾಯಿಗಳಿಗೆ ಮಾತ್ರವೇ ಮತದಾನದ ಹಕ್ಕು ಇರುವುದು. ಪ್ರತಿಯೊಬ್ಬ ನಾಗರಿಕನು ಸೇನೆಯಲ್ಲಿ ಸೇವೆ ಸಲ್ಲಿಸುವುದು ಕಡ್ಡಾಯ. ಏಕಪತ್ನಿಗೆ ಮಾತ್ರ ಅವಕಾಶ. ಹಿಂದೂ ನ್ಯಾಯಾಂಗ ವ್ಯವಸ್ಥೆ ಜಾರಿ. ಗುರುಕುಲ ಪದ್ಧತಿ ಮರುಜಾರಿ. ಆಧುನಿಕ ಶಿಕ್ಷಣ ಪದ್ಧತಿಯ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಗುರುಕುಲಗಳನ್ನಾಗಿ ಮಾರ್ಪಡಿಸುವುದು ಮತ್ತು ಸರ್ಕಾರದ ಆರ್ಥಿಕ ನೆರವಿನಿಂದ ನಡೆಯುತ್ತಿರುವ ಎಲ್ಲ ಮದ್ರಸಗಳಿಗೆ ಬೀಗ ಹಾಕುವುದು ಇವೆಲ್ಲ ಈ ಸಂವಿಧಾನದಲ್ಲಿದೆ. ಹಾಗಂತ ಇದು ಆಗುವ ಹೋಗುವ ವಿಷಯವ ಎಂದು ನಿರ್ಲಕ್ಷಿಸಬಹುದು. ಸದ್ಯಕ್ಕೆ ಇದು ಜಾರಿಗೆ ಬರಲಾರದು ಅನ್ನೋದು ಈ ಸಂವಿಧಾನವನ್ನು ರಚಿಸಿದವರಿಗೂ ಗೊತ್ತು. ಆದರೆ ಇಂಥದ್ದೊಂದು ಸಂವಿಧಾನದ ಬಗ್ಗೆ ಪ್ರಚಾರ ಮಾಡುವುದು, ಆ ಬಳಿಕ ಅಲ್ಲಲ್ಲಿ ಸಭೆಗಳನ್ನು ನಡೆಸುವುದು, ಅಭಿಯಾನ ನಡೆಸುವುದು, ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವುದೆಲ್ಲ ಮುಂದಿನ ದಿನಗಳಲ್ಲಿ ನಡೆಯಲಿದೆ. ಆ ಬಳಿಕ ಈ ವಿಷಯವನ್ನು ರಾಜಕಾರಣಿಗಳು ಎತ್ತಿಕೊಳ್ಳುತ್ತಾರೆ. ತಮ್ಮ ಚುನಾವಣಾ ಭಾಷಣಗಳಲ್ಲಿ ಈ ಸಂವಿಧಾನದ ಪರ ಬ್ಯಾಟ್ ಬೀಸತೊಡಗುತ್ತಾರೆ. ಈ ಸಂವಿಧಾನ ಜಾರಿಗೆ ಬಂದರೆ ಈ ದೇಶ ಹೇಗೆ ವಿಶ್ವಗುರು ಆಗಲಿದೆ ಹಾಗೂ ಭಾರತ ಹೇಗೆ ಜಾಗತಿಕವಾಗಿ ಮಾದರಿಯಾಗಲಿದೆ ಎಂದೆಲ್ಲ ಕನಸುಗಳನ್ನು ಕಟ್ಟತೊಡಗುತ್ತಾರೆ. ಹೀಗೆ ಮಾತಾಡುತ್ತಾ ಮಾಧ್ಯಮಗಳಲ್ಲಿ ಇದುವೇ ಚರ್ಚೆಗೆ ಒಳಗಾಗುತ್ತೆ. ಆ ಬಳಿಕ ಉಳಿದೆಲ್ಲ ವಿಷಯಗಳು ಬದಿಗೆ ಸರಿದು ಕೇವಲ ಈ ಸಂವಿಧಾನ ಒಂದೇ ಈ ದೇಶದ ಚರ್ಚೆಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. 2013ರಲ್ಲಿ ನರೇಂದ್ರ ಮೋದಿಯವರು ಇಂಥದ್ದೇ ಕನಸನ್ನು ಭಾಷಣಗಳಲ್ಲಿ ಹಂಚಿಕೊಂಡಿದ್ದರು. ತಾನು ಅಧಿಕಾರಕ್ಕೆ ಬಂದರೆ ಈ ದೇಶವನ್ನು ವಿಶ್ವಗುರು ಮಾಡುತ್ತೇನೆ, ಡಾಲರ್ ಮುಂದೆ ರೂಪಾಯಿಯ ಮೌಲ್ಯವನ್ನು ಹೆಚ್ಚಿಸುತ್ತೇನೆ, ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಕೊಡಿಸುತ್ತೇನೆ, ಸ್ವಿಸ್ ಬ್ಯಾಂಕ್ನಲ್ಲಿರುವ ಕಪ್ಪು ಹಣವನ್ನೆಲ್ಲ ಭಾರತಕ್ಕೆ ತರುತ್ತೇನೆ, ಪಾಕಿಸ್ತಾನವನ್ನು ಪುಡಿ ಮಾಡುತ್ತೇನೆ ಎಂದೆಲ್ಲ ಅದ್ಭುತವಾಗಿ ಭಾಷಣ ಮಾಡಿದ್ದರು. ಇದಾಗಿ 11 ವರ್ಷಗಳೇ ಕಳೆದಿವೆ. ಸ್ವಿಸ್ ಬ್ಯಾಂಕಿನ ಹಣ ಇನ್ನೂ ಭಾರತಕ್ಕೆ ಬಂದಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಠುಸ್ ಆಗಿದೆ. ಡಾಲರ್ ಎದುರು ರೂಪಾಯಿ ದಿನೇ ಕುಸಿತನೂ ಇದೆ. ನಿಜವಾಗಿ ಈ ಹೊಸ ಸಂವಿಧಾನ ಅತ್ಯಂತ ಯೋಜಿತವಾಗಿ ಹೆಣೆದ ಸಂಚಿನ ಭಾಗ. ಮುಸ್ಲಿಮರನ್ನು ಚುನಾವಣಾ ಅಭ್ಯರ್ಥಿತನಕ್ಕೆ ಅನರ್ಹಗೊಳಿಸುವುದು, ಮತದಾನಕ್ಕೆ ಅನರ್ಹಗೊಳಿಸುವುದು ಮತ್ತು ಮದ್ರಸಗಳಿಗೆ ಬೀಗ ಹಾಕುವುದೇ ಈ ಸಂವಿಧಾನದ ಬಹುಮುಖ್ಯ ಭಾಗ. ಇದು ಯಾಕೆಂದರೆ ಬಹುಸಂಖ್ಯಾತ ಹಿಂದೂಗಳನ್ನು ಇವರ ಪರ ಒಲಿಸಬೇಕಾದರೆ ಮುಸ್ಲಿಮರಿಗೆ ಹೊಡೆತ ಕೊಡುವುದು ಅಗತ್ಯ ಎಂದು ಈ ಮಂದಿ ಭಾವಿಸಿದಂತಿದೆ. ಮುಂದಿನ ದಿನಗಳಲ್ಲಿ ಮುಸ್ಲಿಮರನ್ನು ತೋರಿಸಿ ಈ ಸಂವಿಧಾನವನ್ನು ಸಮರ್ಥಿಸುವ ವಾದಗಳೂ ಬರಲಿದೆ. ಅಂದಹಾಗೆ ಒಂದು ಸಮುದಾಯವನ್ನು ದ್ವೇಷಿಸುವ ಗುರಿ ಇಟ್ಟುಕೊಂಡೇ ಸಂವಿಧಾನ ರಚನೆಯಾಗುವುದಾದರೆ ಮತ್ತು ಅದರ ಆಧಾರದಲ್ಲಿ ದೇಶ ನಡೆಯುವುದಾದರೆ ಆ ದೇಶ ವಿನಾಶವನ್ನಲ್ಲದೆ ಇನ್ನೇನನ್ನೂ ಕಾಣದು.